ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಕ್ಕಿ ಇಂಡೋರ್ ಪ್ಲಾಂಟ್ಸ್, ಈ 5 ಗಿಡಗಳನ್ನು ಮನೆಯ ಒಳಗೆ ಇಡುವುದರಿಂದ ತಾಯಿ ಲಕ್ಷ್ಮಿ ಖುಷಿಯಾಗ್ತಾಳೆ ಹಾಗೂ ಶಿವನಿಗೂ ಕೂಡ ಈ ಗಿಡ ಅಂದ್ರೆ ಇಷ್ಟ. ದೇವರುಗಳು ಇಷ್ಟಪಡುವ ಈ 4 ಗಿಡಗಳು ಯಾವುದು ಅಂತೂ ನೋಡೋಣ ಬನ್ನಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವೊಂದು ಗಿಡಗಳನ್ನು ಇರಿಸುವುದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹರಿಸುವಂತೆ ಮಾಡುತ್ತದೆ ಎಂಬುದಾಗಿ ನಂಬಲಾಗಿದೆ. ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಂತಹ ಗಿಡಗಳನ್ನು ಇಟ್ಟರೆ ಮನೆಯಲ್ಲೇ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಇದರಿಂದಾಗಿ ನಮ್ಮ ಆರೋಗ್ಯ ಕೂಡ ಸರಿಯಾಗುತ್ತದೆ ಹಾಗೂ ಜೀವನದಲ್ಲಿ ಇರುವಂತಹ ಸಾಕಷ್ಟು ಸಮಸ್ಯೆಗಳು ದೂರವಾಗುತ್ತವೆ. ಆದರೆ ನಾವು ತಂದಿರುವಂತಹ ಈ ಗಿಡವನ್ನು ಯಾವ ದಿಕ್ಕಿನಲ್ಲಿ ಇಡುತ್ತೀವಿ ಅನ್ನೋದು ಕೂಡ ಪ್ರಮುಖವಾಗಿರುತ್ತದೆ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ಗಿಡ ಯಾವ ದಿಕ್ಕಿನಲ್ಲಿ ಇದ್ದರೆ ಒಳ್ಳೆಯದು ಅಂತ ನೋಡೋಣ ಬನ್ನಿ. ಮೊದಲನೇದು ಸ್ನೇಕ್ ಪ್ಲಾಂಟ್. ನಾವು ಜೀವನದಲ್ಲಿ ಸಾಕಷ್ಟು ಕಷ್ಟಪಡುತ್ತಿದ್ದೀವಿ, ಆದರೆ ನಾವು ಪಡುತ್ತಿರುವಂತಹ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತಿಲ್ಲ. ಈ ವಿಷಯಕ್ಕಾಗಿ ನಾವು ಮಾಡಬೇಕಾಗಿರುವ ಕೆಲಸ ಏನಂದ್ರೆ, ಮನೆಯಲ್ಲಿ ಮೊದಲಿಗೆ ನಾವು ಸ್ನೇಕ್ ಪ್ಲಾಂಟ್ ಅನ್ನು ತಂದು ಇಡಬೇಕು. ಇದರಿಂದಾಗಿ ನಾವು ಮಾಡುತ್ತಿರುವಂತಹ ಕೆಲಸ ಅಥವಾ ವ್ಯಾಪಾರದಲ್ಲಿ ಉತ್ತಮವಾದ ಪ್ರಗತಿ ಕಾಣಲಿದೆ. ನಮ್ಮ ಕೆಲಸದ ಜೀವನದಲ್ಲಿ ಸಂಪೂರ್ಣವಾಗಿ ನಮ್ಮ ಕೆಲಸ ಹಾಗೂ ಬರಬೇಕಾಗುವ ಡೀಲ್ಗಳು ನಿಂತು ಹೋಗಿದ್ದರೂ ಕೂಡ ಸ್ನೇಕ್ ಪ್ಲಾಂಟ್ ಅನ್ನು ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಇಟ್ಟರೆ ಸಾಕು. ಇರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ವಿದ್ಯಾರ್ಥಿಗಳು ಈ ಗಿಡವನ್ನು ತಮ್ಮ ಸ್ಟಡಿ ಟೇಬಲ್ ಮೇಲೆ ಇಟ್ಟುಕೊಳ್ಳಬಹುದು. ಕೆಲಸದವರು ತಮ್ಮ ಕೆಲಸದ ಸ್ಥಳದಲ್ಲಿ ಇದನ್ನು ಇಟ್ಟುಕೊಂಡರೆ, ವ್ಯಾಪಾರಸ್ಥರು ತಮ್ಮ ವ್ಯಾಪಾರದ ಸ್ಥಳದಲ್ಲಿ ಇದನ್ನು ಸರಿಯಾದ ವಾಸ್ತು ಪ್ರಕಾರ ಇರುವಂತಹ ದಿಕ್ಕಿನಲ್ಲಿ ಇಡುವ ಮೂಲಕ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಬಹುದಾಗಿದೆ. ಮೋಹಿನಿ ಗಿಡ. ಮೋಹಿನಿ ಗಿಡವನ್ನು ಇಂಗ್ಲಿಷ್ನಲ್ಲಿ ಜೆಡ್ ಪ್ಲಾಂಟ್ ಎನ್ನುವುದಾಗಿ ಕರೆಯಲಾಗುತ್ತದೆ. ಇದನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕುಟುಂಬಸ್ಥರಲ್ಲಿ ನೆಲೆಸಲಿದೆ. ಒಂದು ವೇಳೆ ನಮ್ಮ ಮನೆಯಲ್ಲಿ ಪ್ರತಿ ಬಾರಿ ಜಗಳ ಹಾಗೂ ಅಶಾಂತಿಯ ವಾತಾವರಣ ನೆಲೆಸಿದ್ದರೆ ಈ ಗಿಡವನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ಇಡೋದ್ರ ಮೂಲಕ ಅವೆಲ್ಲವನ್ನು ಕೂಡ ಕಡಿಮೆ ಮಾಡಬಹುದು. ಈ ಗಿಡವನ್ನು ಮನೆಯಲ್ಲಿ ಇಡುವುದರಿಂದ ಎಲ್ಲ ಅಶಾಂತಿ ಹಾಗೂ ನೆಮ್ಮದಿಯನ್ನು ಹಾಳು ಮಾಡುವಂತಹ ಶಕ್ತಿಗಳು ದೂರವಾಗಿ ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಮನಿ ಪ್ಲಾಂಟ್. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅನ್ನು ಕೂಡ ಅತ್ಯಂತ ಶುಭದಾಯಕ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹೆಸರೇ ಹೇಳುವ ರೀತಿಯಲ್ಲಿ ಒಂದು ವೇಳೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ಅಥವಾ ಹೆಚ್ಚಾಗಿ ಸಾಲದ ಸುಳಿಯಲ್ಲಿ ನಾವು ಸಿಲುಕಿಕೊಂಡಿದ್ದರೆ ಮನಿ ಪ್ಲಾಂಟ್ ಅನ್ನು ಮನೆಯಲ್ಲಿ ತಂದು ಇರಿಸಬೇಕು. ಇದರಿಂದಾಗಿ ನಮ್ಮ ಜೀವನದಲ್ಲಿ ಕಂಡು ಬರುವಂತಹ ಪ್ರತಿಯೊಂದು ಆರ್ಥಿಕ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಳಬಹುದಾಗಿದೆ. ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಹಣದ ವಿಚಾರದ ಮೇಲೆ ಪ್ರತಿಯೊಬ್ಬರನ್ನು ಅಲೆಯುತ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಸಾಲದಿಂದ ಮುಕ್ತರಾಗಲು ಮನಿ ಪ್ಲಾಂಟ್ ಅನ್ನು ನಂಬಿಕೊಳ್ಳಬಹುದಾಗಿದೆ. ಮನಿ ಪ್ಲಾಂಟ್ ಅನ್ನು ನಾವು ಮನೆಗೆ ತಂದು ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಸಾಕು. ನಮಗೆ ಸಾಕಷ್ಟು ಸಮಯಗಳಿಂದ ಬರಬೇಕಾಗಿರುವಂತಹ ಹಣ ಈ ಸಂದರ್ಭದಲ್ಲಿ ಒಂದು ಕೈಗೆ ಸಿಗುತ್ತದೆ. ನಾವು ಬೇರೆಯವರಿಗೆ ನೀಡಬೇಕಾಗಿರುವ ಹಣವನ್ನು ಕೂಡ ಸಮಯಕ್ಕೆ ಸರಿಯಾಗಿ ನೀಡಬಹುದಾಗಿದೆ. ನಮಗೆ ಗೊತ್ತಿಲ್ಲದೆ ನಮ್ಮ ಆದಾಯದ ಮೂಲಗಳು ಕೂಡ ಹೆಚ್ಚಾಗಲಿವೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಹಣದ ವಿಚಾರದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಲಿದೆ. ಬಳ್ಳಿ ಗಿಡ. ಈ ಗಿಡವನ್ನು ಮನೆಯ ಬಳಿ ನೆಡುವುದರಿಂದಾಗಿ ನಮ್ಮ ಜೀವನದಲ್ಲಿ ಧನಾತ್ಮಕ ಪರಿಣಾಮಗಳ ಜೊತೆಗೆ ಧನ ಆಗಮನ ಕೂಡ ಹೆಚ್ಚಾಗಿ ಕಾಣಲಿದೆ. ಇದನ್ನು ನಾವು ನಮ್ಮ ಮನೆಯ ಬಳಿ ನೆಡುವುದರಿಂದಾಗಿ ಧನದ ಆದಿದೇವತೆ ಆಗಿರುವಂತಹ ಕುಬೇರ ಹಾಗೂ ಶ್ರೀ ಮಹಾಲಕ್ಷ್ಮಿ ಇಬ್ಬರೂ ಕೂಡ ಪ್ರಸನ್ನರಾಗುತ್ತಾರೆ. ಇವರಿಬ್ಬರು ಪ್ರಸನ್ನರಾದ ಮೇಲೆ ಹಣದ ವಿಚಾರದಲ್ಲಿ ನಾವು ಯಾವುದೇ ರೀತಿಯ ತಲೆ
ಕೆಡಿಸಿಕೊಳ್ಳಬೇಕಾದ ಅಗತ್ಯ ಇರುವುದಿಲ್ಲ. ಇದು ನಮಗೆ ಆರ್ಥಿಕ ಸಮೃದ್ಧಿಯನ್ನು ನೀಡುವ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಇದರ ಮೇಲೆ ಧೂಳನ್ನು ನಿಲ್ಲಲು ಬಿಡಬೇಡಿ. ಇದು ಎಷ್ಟು ಶುಚಿಯಾಗಿರುತ್ತದೋ ಅಷ್ಟು ಹಣದ ಹರಿವು ನಮಗೆ ಸಿಗಲಿದೆ. ಇನ್ನೊಂದು ಶಮಿ ಗಿಡ. ಈ ದೇಶದಲ್ಲಿ ನಾವು ಸರಿಯಾಗಿ ಹುಡುಕಿದರೆ ಕೋಟ್ಯಾಂತರ ಶಿವನ ಭಕ್ತ ಅಭಿಮಾನಿಗಳು ಕಾರಣವುದಕ್ಕಾಗಿ ಸಿಗುತ್ತಾರೆ. ಶಿವನನ್ನು ದೇವರು ಎಂದು ಹೇಳೋದಕ್ಕಿಂತ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಥವಾ ಭಾವನೆಯಲ್ಲಿ ಹೇಳಬಹುದಾಗಿದೆ. ಪ್ರತಿ ಬಾರಿ ಕಷ್ಟ ಬಂದಾಗಲೂ ನಾವು ಶಿವನನ್ನು ನೆನಪಿಸಿಕೊಳ್ಳುತ್ತೇವೆ. ಆದರೆ ಈ ಗಿಡ ನಾವೆಲ್ಲರೂ ಪ್ರಾರ್ಥನೆ ಹಾಗೂ ಬೇಡಿಕೊಳ್ಳುವಂತಹ ಶಿವನಿಗೆ ಅತ್ಯಂತ ಪ್ರಿಯವಾದ ಗಿಡವಾಗಿದೆ. ಇದನ್ನು ನೀವು ಮನೆಯಲ್ಲಿ ಒಳಗಡೆ ಇಡುವುದರಿಂದಾಗಿ ನಮಗೆ ಶಿವನ ಆಶೀರ್ವಾದದಿಂದಾಗಿ ಹಣದ ಹರಿವು ಅನಾಯಾಸವಾಗಿ ಹರಿದು ಬರಲಿದೆ. ಇದರ ಪರಿಣಾಮದಿಂದಾಗಿ ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ದಾರಿದ್ರ್ಯ ನಿವಾರಣೆ ಆಗಲಿದೆ. ವಿಶೇಷವಾಗಿ ಪರಮ ಶಿವನಿಗೆ ಇಷ್ಟ ಆಗುವಂತಹ ಸೋಮವಾರದ ದಿನದಂದು ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಗಿಡದ ಹೂವನ್ನು ಅರ್ಪಿಸಿ ಪೂಜೆ ಮಾಡಿದರ ನಂತರ ಶಿವ ಪ್ರಸನ್ನನಾಗುತ್ತಾನೆ. ಶಿವನ ಆಶೀರ್ವಾದ ಸಿಕ್ಕ ಮೇಲೆ ನಾವು ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಂದ ಮೇಲೆದ್ದು ಉತ್ತಮ ಜೀವನದ ಕಡೆಗೆ ಹೆಜ್ಜೆ ಹಾಕಲಿದ್ದೀರಿ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.